ಆಸೀನರಿರುವಂತಹ ನಮ್ಮೆಲ್ಲರ ಹಿರಿಯರು ಅವರ ಹೆಂಗೇಳಿ ಬಹುಶಃ ಇಡೀ ದಲಿತ ಸಮಾಜ ಯಾರ ಬಗ್ಗೆ ಆದ್ರೂ ಎಣ್ಣೆ ಕೊಟ್ಕೊಂಡ್ರೆ ನಮ್ಮ ಮಟ್ಟಿಗೆ ದುರ್ಗ ಆ ರಾಜ್ಯಸಭೆಯಲ್ಲಿ ಮೋದಿ ವಿರುದ್ಧ ಹೆಂಗ್ ಮಾತಾಡ್ತಾರೆ ನೋಡು ಅಂತ ಹೇಳಿ ಖುಷಿ ಪಟ್ಟು ಎದೆ ತರ್ಕೊಂಡು ಸಂಭ್ರಮ ಪಡ್ಬೋದ ವ್ಯಕ್ತಿ ಯಾರಾದ್ರೂ ಇದ್ದಿದ್ರೆ ಸನ್ಮಾನ್ಯ ಹನುಮಂತಯ್ಯನವರು ಹನುಮಂತಯ್ಯ ಸಾಹೇಬಿದ್ದಾರೆ ವೇದಿಕೆಯ ಮೇಲೆ. ದಲಿತ ಸಮಾಜದಲ್ಲಿ ಹುಟ್ಟಿ ಒಬ್ಬ ಕವಿಯಾಗಿ ಬೆಳೆದು, ಬರಹಗಾರನಾಗಿ ಬೆಳೆದು, ಸಾಹಿತಿಯಾಗಿ ಬೆಳೆದು, ಬಹುಶಃ ಇಡೀ ಭಾರತ ದೇಶ ತಿರುಗಿ ನೋಡೋದ್ರ ರಾಜ್ಯಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಇಷ್ಟೆಲ್ಲ ಆದ ನಂತರವೂ ಕೂಡ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಹಳ್ಳಿ ಹಳ್ಳಿಗಳು ಪಕ್ಷ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಹನುಮಂತಯ್ಯ ಸಾಹೇಬರು. ಮತ್ತು ದಾವಣಗೆರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತ ಮಾನ್ಯ ನಮ್ಮ ಅಣ್ಣ ಕಳೆದ ಬಾರಿ ಕ್ಯಾಂಡಿಡೇಟ್ ಕೂಡ ಆಗಿದ್ದು ಮಂಜಣ್ಣ ಅವರೇ, ಚಂದ್ರಶೇಖರ್ ಭಟ್ರು ಈ ಉಸ್ತುವಾರಿಗಳಾಗ್ಬಿಟ್ಟಿದ್ದಾರೆ. ಚಂದ್ರಶೇಖರ್ ಭಟ್ರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಆಂಜನೇಯ ಅಣ್ಣ ಇದ್ದಾರೆ, ಆಂಜನೇಯ ಅಣ್ಣ ಅವರೇ, ಇಷ್ಟೊಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಹೌದು ಅಲ್ಲಿ ಪರಶುರಾಮ ಬಿಸ್ನೆಸ್ ಇನ್ನೊಂದು ಎಲ್ಲರಿಗೂ ಬಹಳ ಪ್ರೀತಿ ಅದು. ಪರಶುರಾಮನವರೇ, ಅಮ್ಮವರೇ, ಬಹಳ ಪ್ರೀತಿ ನಾವು ಮಾತಾಡ್ತಾರೆ. ಹಾಗೆ ಇಷ್ಟೊಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ಈಶ್ವರ್ ನಾಯಕ್ ಅವರೇ, ಸರಿ ಅನಂತ್ ನಾಯಕ್, ಈಶ್ವರ್ ನಾಯಕ್ ಇವರು ಸಾರಿ, ಅವ್ರಿಗೇನೋ ಮನೆ ಆವಾಗ ಚಿಂತಂತೆ, ಆವಾಗ ಚಾವೇಸ್ ಅಂತ ಇದ್ದಂತೆ, ಚೆನ್ನಾಗಿದ್ದಾರೆ ಗೊತ್ತಾಯ್ತ ಕಾನೂನು ಆವಾಗ ಚಿಂತಂತೆ. ಮತ್ತು ಜೊತೆಗೆ ನಮ್ಮ ಲತಾ ಮೇಡಮ್ ಅವರ ಗೌತಮ್ ಅವರೇ, ರುದ್ರಗೌಡರೇ, ಹಸರಿಗೆ ಆಮಲಗೌಡರೇ, ಎಲ್ಲಿಗಾದ್ರೂ ಮಾಡಿದ್ರೆ ಅವರು ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಹಾಗೂ ವೇದಿಕೆಯ ಕೆಳಗಡೆ ಇರುವಂತಹ ಮಾಧ್ಯಮ ಸ್ನೇಹಿತರೆ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಪ್ರೀತಿಯ ಬಂಧುಗಳೇ, ಏನ್ ಮಾತಾಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಬಹುಶಃ ಅನೇಕರು ಮಾತನಾಡಿದ್ದಾರೆ. ಈಗಾಗಲೇ ಹೊಸದಾಗಿ ಇನ್ನೇನೋ ಮಾತಾಡುವಂಥದ್ದಿಲ್ಲ. ಆದ್ರೂ ನಾನು ನಿಮ್ಗೊಂದು ಮಾತು ಕೇಳ್ತೀನವ, ಅಮ್ಮ ಇಲ್ಲಿ ಚೆನ್ನಾಗಿ ಕೂತಿದ್ದೀರಲ್ಲ, ಸಿದ್ದರಾಮಯ್ಯನವರು ಚುನಾವಣೆ ನೋಡೋದಕ್ಕಿಂತ ಮುಂಚೆ ಅವರನ್ನು ಮಾತು ಕೊಟ್ಟಿದ್ರು. ಏನ್ ಹೇಳಿದ್ರು ಅಂದ್ರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಪ್ರತಿ ಮನೆಯಲ್ಲಿರುವಂತಹ ಹಿರಿಗಳು ಹೆಣ್ಮಗಳ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನಿಜಾನ ಹೇಳಿದ್ರ? ನೀವು ಹೇಳಿದ್ರ? ಅವ್ರು ಹೇಳೋದಕ್ಕೆ ಕೊಟ್ಟವ್ರ? ಕೊಟ್ಟಿದಾರ? ಜೋರಾಗಿ ಹೇಳಿದ್ರಮ್ಮ. ಬಿಜೆಪಿ ಹೇಳ್ತಾರೆ ಅವ್ರೇನು ಕೊಟ್ಟೇ ಇಲ್ಲ ಅಂತ. ಕೊಟ್ಟಿದಾರ? ಅವ್ರಿಗೆ ಕೇಳಂಗೆ ಕೊಟ್ಟಿದಾರ? ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಂತೂ ನೀವು ಕೊಟ್ಟಿಲ್ವಾ? ಕೊಡ್ತಾರೆ. ಸಿದ್ದರಾಮಯ್ಯನವರು ಮನೆಗೆ ಒಬ್ಬರಿಗೆ ಕೊಡೋದು, 4 ಜನ ಕೊಡೋದು. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳ ಹಿಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದರ ಮಧ್ಯೆ ನಮ್ಮ ಹಿಂದುಳಿದ ವರ್ಗದ ಒಬ್ಬ ಯುವಕ ಅಂತೇಳಿ ವಿನಯ್ ಕುಮಾರ್ ಜೊತೆ ನಮಗೆ ಕೆಲವರು ನಮ್ಮ ಸ್ನೇಹಿತರು ನಮ್ಮನ್ನು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ತಿಳುವಳಿಕೆ ಬಂದಿದೆ. ಮೊನ್ನೆ ಅವ್ರ ಸಭೆಗಳನ್ನು ಮಾಡಿದೀವಿ. ಅವರೆಲ್ಲರೂ ಹೇಳಿದ್ದಾರೆ, ಅಣ್ಣ ಏನೋ ನಮ್ಮವರು ಅಂತೇಳಿ ಹೋಗಿದ್ವಿ, ಆದ್ರೆ ಅವ್ರು ಗೆಲ್ಲದಂತ ಖಾತ್ರಿ ಆಗಿದೆ. ಅವ್ರು ಗೆಲ್ಲದೆ ಇರೋದನ್ನ ನಮ್ಮ ಓಟ್ ಹಾಕಿ, ನಮ್ಮ ಓಟ್ ಯಾಕೆ ವೇಸ್ಟ್ ಮಾಡ್ಕೊಳ್ಬೇಕು, ದಯವಿಟ್ಟು ಅವ್ರಿಗೆ ಓಟ್ ಹಾಕಲ್ಲ, ನಾವೆಲ್ಲರೂ ಕೂಡ ಪ್ರಭಾಕರಿಗೆ ಓಟ್ ಹಾಕ್ತೀವಿ ಅಂತೇಳಿ ಅದ್ರ ಜೊತೆಗಿದ್ದಂತ 100 ಜನ ಯುವಕರು, 1000 ಜನ ಯುವಕರು ನಮ್ಮ ಜೊತೆ ಬಂದು ನಿಂತಿದ್ದಾರೆ. ಕೊನೆಯ ಮಾತಾಡಿದ ಒಂದು ಕಡೆ, ಈ ಚುನಾವಣೆಯಲ್ಲಿ ಸಂವಿಧಾನ ಗೆಲ್ಲಬೇಕು. ಈ ಸಂವಿಧಾನ ಗೆಲ್ಲಬೇಕಂತ ಹೇಳಿದ್ರೆ SC, ST, OBC, ಅಲ್ಪಸಂಖ್ಯಾತ ಸಮುದಾಯಗಳು ಯಾವುದೇ ಭೇದವಿದೆ, ನಾವು ಪ್ರಭಾಕರ್ ಜೊತೆಗೆ ನಿಲ್ಲಬೇಕು. ಚುನಾವಣೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ಹಬ್ಬ. ಈ ಪ್ರಜಾಪ್ರಭುತ್ವ ಹಬ್ಬದ ಒಳಗಡೆ ನಾವು ಗೆಲ್ಲಬೇಕ್ರಿ, ನಮ್ಮ ಸ್ವಾಭಿಮಾನ ಗೆಲ್ಲಬೇಕು. ಈ ಸಂವಿಧಾನವನ್ನು ನಾಶಪಡಿಸ್ತೀವಿ, ಸಂವಿಧಾನ ಒಪ್ಪಲ್ಲ ಅಂತೇಳಿ ಹೇಳ್ತಾ ಇದಾರಲ್ಲ, ಇವ್ರನ್ನ ಈ ಚುನಾವಣೆಯಲ್ಲಿ ಜಿಗಡೆ ತಿಕ್ಕಬೇಕು. ತಿಕ್ತಿರೋ ಇಲ್ವಾ?
ಈ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಬೇಕಂತ ಹೇಳಿ ಇಡೀ ರಾಜ್ಯದಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಅರ್ಥಪೂರ್ಣವಾದಂತಹ ಸಮಯ ಕಡಿಮೆ ಇದೆ. ಪ್ರತಿ ತಾಂಡ, ಹಟ್ಟಿ, ಹಾಡಿ, ಕೇರಿಗಳಿಗೆ ನೀವು ಹೋಗಬೇಕು. ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮನೆಮನೆಗಳಲ್ಲಿ ಏನ್ರಿ ಬಡವರಿಗೆ ಕಾರ್ಯಕ್ರಮವನ್ನ ಬಡವರಿಗೆ ಲಾಭ ಮಾಡಿಕೊಟ್ರೆ ಖಜಾನ ಲೂಟಿ ಆಗಿರುತ್ತದೆ. ಈ ಕುಮಾರಸ್ವಾಮಿ ಅದನ್ನೇ ಹೇಳೋದು, ಈ ಯಡಿಯೂರಪ್ಪ ಕ್ಯಾಂಪ್ ಕೂಡ ಅದನ್ನು ಹೇಳೋದು. ಬಡವರಿಗೆ ಕೊಟ್ಟರೆ ಖಾಲಿ ಆಗಿಬಿಡುತ್ತೆ, ಶ್ರೀಮಂತರಿಗೆ ಕೊಟ್ಟರೆ ದೇಶ ಉದ್ಧಾರ ಆಗುತ್ತೆ. ಬಡವರಿಗೆ ಏನು ಡ್ರೆಸ್ ಕೊಟ್ಟಿದಾರ ಎಲ್ಲ ಕೊಡಬೇಕು, ಅಕ್ಕಿ ಕೊಡಬೇಕು, ಉದ್ಯೋಗ ಕೊಡಬೇಕು, ಶಿಕ್ಷಣ ಕೊಡಬೇಕು. ಬರೀ ಮನೆಗೆ ಒಬ್ಬ ತಾಯಿಯರಿಗೆ 2,000 ರೂಪಾಯಿ ಸಿದ್ದರಾಮಯ್ಯ ಕೊಟ್ಟಿದಾರಲ್ಲ, ಮುಂದೆ ಕೇಂದ್ರ ಸರ್ಕಾರ ಬಂದ್ಬಿಟ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ಒಳ್ಳೆಯದು ಕೆಟ್ಟದ್ದು, ಈ ಒಳ್ಳೆಯ ಕಾರ್ಯಕ್ರಮಗಳು ಜಾರಿ ಆಗ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದ ಜೊತೆ ಇರಬೇಕಂತ ಹೇಳ್ತಾ ನಮ್ಮ ಒಗ್ಗಟ್ಟು ಮಾಡಬೇಕು. ಈ ದೇಶದ ದಲಿತರ ಐಕಾನ್ ಯಾರಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ನಮಗೆ ಡ್ರೈವರ್ ಇದ್ದೇನೆ. ಆ ಡ್ರೈವರ್ ಕೊಟ್ಟಿರುವಂತಹ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ಮೇಲೆ ಏನಿದೆ, ಆ ಸಂವಿಧಾನ ನಮಗೆ ಮಾರ್ಗಸೂಚಿ. ಆ ಸಂವಿಧಾನವನ್ನು ಮುಟ್ಟಿದ್ರು ಅಂತ ಹೇಳಿದ್ರೆ ಸುಟ್ಟು ಹಾಕ್ಬಿಡ್ತಿರುವಂತ ಸಂದೇಶವನ್ನು ಬಿಜೆಪಿ ಸಹಿತ ಬರಬೇಕಾಗ್ತದೆ. ಅದ್ರ ಮುಖಾಂತರ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಸುಳ್ಳನ್ನ ಸೋಲಿಸಬೇಕಂತಂದ್ರೆ ನರೇಂದ್ರ ಮೋದಿ ಅವರ ಅಧಿಕಾರದಿಂದ ಕೆಳಗಡೆ ಇಳಿಸಬೇಕು. ಸತ್ಯವನ್ನ ಕಲಿಸಬೇಕಂತ ಹೇಳಿದ್ರೆ ಸಂವಿಧಾನವನ್ನ ಖರ್ಗೆ ಸಾಹೇಬರ ಅಧಿಕಾರದಲ್ಲಿ ತೋರಿಸಬೇಕು. ಆ ನಿಟ್ಟಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ನೀವೆಲ್ಲರೂ ಕೆಲಸ ಮಾಡ್ತಿದ್ದೀರ ಅಂತ ಭಾವಿಸ್ತಾ ನನ್ನ ಎಲ್ಲ ಬಂಧುಗಳು ಇವತ್ತಿನ ಸಭೆಯ ಸಂದೇಶಗಳನ್ನು ತಗೊಂಡು ಹೋಗಿ ಇದನ್ನು ಯಶಸ್ಸು ಮಾಡುವಂತ ಕೆಲಸಗಳನ್ನ ಮಾಡಬೇಕಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಜವಾನ್.